ಎಸ್ ಗಮನಿಸ್ತಾ ಇದ್ರಲ್ಲ ಎಷ್ಟು ಸಂಭ್ರಮ ಮನೆ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಲಕ್ಷ ಜನ ಸೇರಿದ್ದಾರೆ ಸಹಸ್ರಾರು ಕಾರ್ಯಕರ್ತರು ದೀದಿಯನ್ನ ಸೋಲಿಸಿದಂತಹ ಸುವೇಂದು ಅಧಿಕಾರಿಗೆ ಈಗ ಸಿಎಂ ಪಟ್ಟ ಸಿಗ್ತದೆ ಚಂಬಿ ಸರ್ ನೀವು ಆ ಸೆಲೆಬ್ರೇಷನ್ ಮೋಡ್ ನೋಡ್ತಾ ಇರಬಹುದು ಅಲ್ಲಿ ಸೆಲೆಬ್ರೇಷನ್ ಮೋಡ್ ಅಲ್ಲಿ ಸದ್ಯ ಇವತ್ತು ಬಿಜೆಪಿ ಇದೆ ವೆಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಗೆ ಪಟ್ಟ ಕಟ್ತಾ ಇದ್ದಾರೆ ಈಗ ಕರ್ನಾಟಕಕ್ಕೆ ಬಂದ್ರೆ ಬಿಎಸ್ವೈ ಅಭಿಮಾನೋತ್ಸವ ನಡೀತಾ ಇದೆ ಸಿಎಂ ಬಿಜೆಪಿಗೆ ಒಂಥರ ಈಗ ಸಂಭ್ರಮದ ವಾತಾವರಣ ಬಟ್ ಚಾಲೆಂಜಸ್ ಸಿಕ್ಕಾಪಟ್ಟೆ ಇದೆ ವೆನ್ ಇಟ್ ಕಮ್ಸ್ ಟು ವೆಸ್ಟ್ ಬೆಂಗಾಲ್ ಸರ್ ಏನು ಹೇಳ್ತೀರಿ ಅಲ್ಲಿ ಹಿಂಸಾಚಾರ ಮತ್ತು ಒಂದು ರೀತಿಯಲ್ಲಿ ಅರಾಜಕತೆ ಆಮೇಲೆ ಹೇಗೆ ಕಮ್ಯುನಿಸ್ಟರು ಪ್ರತಿಯೊಂದು ಮೊಹಲ್ಲಾದಲ್ಲಿಯೂ ತಮ್ಮ ಪಕ್ಷದ ಬ್ರ್ಯಾಂಚ್ಗಳನ್ನು ಹುಡುಗರನ್ನ ಇಟ್ಕೊಂಡು ಪಡ್ಡೆ ಹುಡುಗರನ್ನ ಇಟ್ಕೊಂಡು ಅಲ್ಲಿ ನಿಯಂತ್ರಣ ಮಾಡ್ತಾಯಿದ್ರು ಮತ್ತು ಅದು ಸತತವಾಗಿ ಸುಮಾರು 10-15 ವರ್ಷದಿಂದ ನಡೀತಾ ಬಂದಿರತಕ್ಕಂಥದ್ದು ಭಯ ಹುಟ್ಟಿಸ್ತಕ್ಕಂಥ ಸೊ ನನ್ನ ಪ್ರಕಾರ ಇವತ್ತು ನೀವು ಹೇಳಿದ್ರಲ್ಲ ಸಿಂಧೂರ ಆಗಲೇ ಹೇಳಿದರೆ ರವೀಂದ್ರನಾಥ್ ಟ್ಯಾಗೂರ್ರವರ ಒಂದು ಬರ್ತ್ಡೇ ಅವರಿಗೆ ನಾವು ಶುಭ ಅಥವಾ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತಕ್ಕಂಥದ್ರ ಜೊತೆಗೆ ಅಲ್ಲಿ ಅವರು ದೊಡ್ಡ ಮಾತು ಒಂದು ಹೇಳಿದರು ಒಂದು ಮೈಂಡ್ ಈಸ್ ಫ್ರೀ ಆ್ಯಂಡ್ ಫಿಯರ್ಲೆಸ್ ಅಟ್ಮಾಸ್ಫಿಯರ್ ಅಂತ ಒಂದು ಶಾಂತಿಯ ತೋಟ ಅಂತ ನಮ್ಮ ಕುವೆಂಪುರವರು ರವೀಂದ್ರನಾಥ್ ಟ್ಯಾಗೂರ್ ಶಾಂತಿಯ ತೋಟ ಅನ್ನೋದು ಕುವೆಂಪುರವರು ರವೀಂದ್ರನಾಥ್ ಟ್ಯಾಗೂರ್ ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಅದನ್ನು ಮನವರಿಕೆ ಮಾಡಿಕೊಂಡು ರಾಮಕೃಷ್ಣ ಆಶ್ರಮದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದ್ರು ಅಂತಕ್ಕಂಥದ್ದು ನಾವು ಓದಿದ್ದೀವಿ ಎಲ್ರಿಗೂ ಗೊತ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶಕ್ಕೆ ಕಮ್ಯುನಿಸ್ಟ್ರವರು ಒಂದು ರೀತಿಯಲ್ಲಿ ದುರಾಡಳಿತವನ್ನು ಮಾಡಿ ಸೈದ್ಧಾಂತಿಕವಾಗಿ ಭಾಳ ಜನ ಅಲ್ಲಿ ಇಂಟೆಲೆಕ್ಚುಯಲ್ಸು ಲೆಫ್ಟ್ ಗೌರ್ಮೆಂಟ್ ಭಾಳ ಒಳ್ಳೆಯದಾಗಿದೆ ಅಂತ ಅದು ನಾನು ಒಪ್ಪೋದಿಲ್ಲ ಕಾರಣ ಬಾಂಗ್ಲಾದೇಶ ಇಂಟೆಲೆಕ್ಚುಯಲಿ ಇಟ್ ಆಲ್ವೇಸ್ ನಾವು ಯಾವಾಗ ಹೇಳ್ತೀವಿ ಇಟ್ ಥಿಂಕ್ಸ್ ಅಹೆಡ್ ಆಫ್ ಇಂಡಿಯಾ ಅಂತ ಅಂದರೆ ಭಾರತ ಯಾವಾಗ ಯೋಚನೆ ಮಾಡ್ತಾರೆ ಅದಕ್ಕೆ ಮುಂಚೆನೇ ಅಲ್ಲಿ ಯೋಚನೆ ಮಾಡ್ತಾರೆ ಮತ್ತು ಅಂಥ ಒಳ್ಳೊಳ್ಳೆ ದೊಡ್ಡ ದಿಗ್ಗಜರು ಸಾಹಿತಿಗಳು ಮತ್ತು ಭಾಳ ಒಂದು ಮುತ್ಸದ್ದಿಗಳು ಸ್ಟೇಟ್ಸ್ಮನ್ ಅಂದ್ರೇನು ಮುಂದಿನ ಜನಾಂಗವನ್ನು ರಕ್ಷಿಸ್ತಕ್ಕಂಥವ್ರು ರಾಜಕಾರಣಿ ಅಂದ್ರೇನು ಮುಂದಿನ ಚುನಾವಣೆ ಸೊ ಈ ದೃಷ್ಟಿಯಲ್ಲಿ ಬಾಂಗ್ಲಾದೇಶದಲ್ಲಿ ಇದೊಂದು ರೀತಿಯಲ್ಲಿ ನಾನು ಸುವೇಂದು ಅಧಿಕಾರಿ ಏನು ಸ್ವಚ್ಛ ಆಡಳಿತ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕಲ್ಲಿ ಇಟ್ಕೊಂಡಿದ್ದೀನಿ ಕಾರಣ ಈಸ್ ಹಿಮ್ಸೆಲ್ಫ್ ಎ ಪೊಲಿಟಿಷಿಯನ್ ಅವರು ಮಮತಾಜ್ ದೀದಿಯವ್ರ ಜೊತೆಗಿದ್ದರು ಮತ್ತು ಅನೇಕ ರಾಜಕೀಯ ಕಾರಣಗಳಿಂದಾಗಿ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಬಿ ಜೆ ಪಿ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಬಟ್ ಈಸ್ ಎ ಗುಡ್ ಫೈಟರ್ ಯಾಕೆಂದರೆ ಮಮತಾ ಬ್ಯಾನರ್ಜಿಗೆ ಸರಿಯಾದ ಸವಾಲನ್ನು ಕೊಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಸುದೃಢ ಸರ್ಕಾರ ಮತ್ತು ಒಂದು ರೀತಿಯಲ್ಲಿ ಅಧಿಕಾರ ಚಲಾಯಿಸಲಿಕ್ಕೆ ಯಾವ ಒಂದು ಶಕ್ತಿ ಬೇಕೋ ಅನುಭವ ಬೇಕೋ ಮತ್ತು ಮಮತಾ ಬ್ಯಾನರ್ಜಿ ಮಾಡಿರ್ತಕ್ಕಂಥ ಏನು ಅಕ್ರಮಗಳು ಅಥವಾ ಅನ್ಯಾಯಗಳಿದೆ ಅವುಗಳನ್ನು ಸರಿಪಡಿಸಬೇಕಾದ್ರೆ ಅದಕ್ಕೆ ಒಂದು ರೀತಿ ಮುಳ್ಳಿಂದಲೇ ತೆಗಿಬೇಕು ಅನ್ನೋದು ನಮ್ಮ ಒಂದು ಗಾದೆ ಆ ಒಂದು ದೃಷ್ಟಿನಲ್ಲಿ ಸುವೇಂದ್ರ ಅಧಿಕಾರಿ ಒಳ್ಳೆ ಆಡಳಿತ ಕೊಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ ಆದರೆ ಅವರಿಗೆ ಬಿ ಜೆ ಪಿಯವರು ಎಲ್ಲ ಕೇಂದ್ರದಿಂದ ನಿಯಂತ್ರಣ ಮಾಡೋದ್ರಿಂದ ಅಷ್ಟು ಅವರಿಗೆ ಫ್ರೀಡಮ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ಕಾರಣ ಏನು ಈ ಒಂದು ಜಯಕ್ಕೆ 70% ಸುವೇಂದ್ರ ಅಧಿಕಾರಿ ಕಾರಣ ಇನ್ನು 30% ಅಮಿತ್ ಶಾ ಮತ್ತು ಮೋದಿ ಅವರು ಹಂಚ್ಕೊಳ್ತಾರೆ ಕಾರಣ ಸುವೇಂದ್ರ ಅಧಿಕಾರಿ ತ್ಯಾಗ ಮಾಡಿದ್ದಾರೆ ನೋಡಿ ಅವ್ರ ಸೆಕ್ರೆಟ್ರಿನೇ ಮಮತಾ ಬ್ಯಾನರ್ಜಿ ಆಪಾದನೆ ಮಾಡಿರುವಾಗ ಅದರ ಅರ್ಥ ಏನು ಅಂದರೆ ಅವರ ಆರ್ಗನೈಸೇಷನ್ ಸ್ಕಿಲ್ಸ್ ಇದೆಯಲ್ಲ ಆಮೇಲೆ ಅವ್ರಿಗೆ ಎಲ್ಲ ಟ್ರಿಕ್ಸ್ ಗೊತ್ತಿತ್ತು ಮಮತಾ ಬ್ಯಾನರ್ಜಿ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಸೊ ಅವನ್ನೆಲ್ಲ ಒಂದು ರೀತಿಯಲ್ಲಿ ಎದುರಿಸ್ತಕ್ಕಂಥ ತಂತ್ರವನ್ನು ಬೂತ್ ವೈಸ್ ಮಾಡ್ಕೊಂಡು ಬಂದರು ಜೊತೆಗೆ ಇನ್ನೂ ಒಂದು ದೊಡ್ಡ ಸಿಂಧೂರವರೇ ಮಹಿಳೆಯರ ಮೇಲೆ ಯಾವ ರೀತಿಯಲ್ಲಿ ಮೂರನೇ ಅವಧಿಯಲ್ಲಿ ಆಯಿತು ಅವುಗಳನ್ನು ಅದು KKR ಹಾಸ್ಪಿಟ್ಲದ ಘಟನೆಯಿಂದ ಹಿಡಿದು ಅವ್ರ ತಾಯಿಗೆ MLA ಎಲೆಕ್ಟ್ ಆಗಿದ್ದಾರೆ ಸೊ ಅಂದರೆ ಜನರಲ್ಲಿರ್ತಕ್ಕಂಥ ಒಂದು ರೀತಿಯ ನೋವಿತ್ತಲ್ಲ ಎರಡು ವಿಡಿಯೋ ನೋಡಿದೆ ಅದು ನಿಜಾನ ಸುಳ್ಳ ನೀವು ವೆರಿಫೈ ಮಾಡಬೇಕು ಒಂದು ಹುಡುಗ ಯುವಕ ಅಳ್ತಾ ಇದ್ದಾನೆ ಏನಂದರೆ ನಾವು ಅಳ್ತಾನೆಂದರೆ ಅವನಿಗೆ ಸಂತೋಷ ಆಗ್ಬಿಟ್ಟಿದೆ ಯಾಕಂದರೆ ಈಗ ನಾವು ಎಲೆಕ್ಷನ್ನಲ್ಲಿ ನಾವು ಓಟ್ ಕೊಡದೆ ಹೋದರೆ ಅಥವಾ ಓಟ್ ಕೊಡದೆ ಹೋದರೂ ಮಮತಾ ಬ್ಯಾನರ್ಜಿ TMC ಗೆದ್ದಿದ್ರೂ ನಾವು ಓಟ್ ಕೊಟ್ಟಿಲ್ಲ BJP ಕೊಡೋರು ಅಂತೇಳಿ ನಮ್ಮನ್ನು ಹೊಡೆದು ನಮಗೆ ಅನೇಕ ರೀತಿಯ ಚಿತ್ರಾಂಶಗಳು 4 ವರ್ಷ ಒಂದು ನರಕ ಯಾತನೆ ಇತ್ತು ಅದು ಇಲ್ಲ ಸೊ ಅದು ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಭಾಳ ಒಂದು ಶ್ಲಾಘನೀಯವಾದ್ದು ಆದರೆ ಹಣಕಾಸಿನ ದೃಷ್ಟಿಯಿಂದ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ ದೃಷ್ಟಿಯಿಂದ ತಮಿಳುನಾಡಿನಲ್ಲಿ ಸ್ಟಾಲಿನ್ ನೀವು ಎಷ್ಟೇ ಭ್ರಷ್ಟರಿರಲಿ ಮಗನ್ನೇ ಡೆಪ್ಟಿ CM ಮಾಡಲಿ ಆದರೆ ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಅದು ಎಕ್ಸ್ಪೋರ್ಟು ಇಂಟರ್ನ್ಯಾಷನಲ್ ಲೆವೆಲ್
ಕನೆಕ್ಷನ್ ಇದೆಯಲ್ಲ ಎಕನಾಮಿಕ್ ಟ್ರೇಡ್ ಆ್ಯಕ್ಟಿವಿಟೀಸು ಆ ರೀತಿ ಬಾಂಗ್ಲಾದೇಶಕ್ಕಿಲ್ಲ. ಸೊ ಅದರಿಂದ ಒಂದು ಆರ್ಥಿಕವಾಗಿ ಬರೀ ಫ್ರೀ ಬೀಸ್ ಕೊಡೋದ್ರಿಂದ ಏನು ಸರ್ ಐ ಡೋಂಟ್ ಥಿಂಕ್ ಸರ್ ನಾನು ಬರೀ ಬಾಂಗ್ಲಾದೇಶ ಅಂತ ಹೇಳಕ್ ಇಷ್ಟಪಡಲ್ಲ ಫ್ರೀ ಸರ್. ಬೀಸ್ ಕೊಡ್ತಾರೆ. ಈಗ ಅಲ್ಲ ಸರ್, ಈಗ ದಕ್ಷಿಣ ಭಾರತದ ರಾಜ್ಯಗಳನ್ನ ಬಿಟ್ಟು ನಾವೀಗ ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳನ್ನ ಗಮನಿಸಿದಾಗ ಈಗ ನೋಡಿ ಬಿಹಾರಿಂದ, ಅಸ್ಸಾಮಿಂದ, ನೇಪಾಳಿಂದ, ವೆಸ್ಟ್ ಬೆಂಗಾಲಿಂದ ಬಹಳಷ್ಟು ಜನ ಕರ್ನಾಟಕ ವಲಸೆ ಬರೋರಿದ್ದಾರೆ. ಅದ್ರಲ್ಲಿ ಎಸ್ಪೆಷಲಿ ಬೆಂಗಳೂರಿಗೆ ವಲಸೆ ಬಂದು ಜೀವನ ಮಾಡೋರಿದ್ದಾರೆ. ಸರ್ ಮೈ ಕ್ವೆಶ್ಚನ್ ಇಸ್, ಬಿಜೆಪಿನೇ ಕೇಂದ್ರದಲ್ಲಿ ಎಷ್ಟೋ ವರ್ಷದಿಂದ ಅಧಿಕಾರದಲ್ಲಿರುವಾಗ ಉತ್ತರ ಭಾರತದ ರಾಜ್ಯಗಳನ್ನ ಯಾಕೆ ಡೆವಲಪ್ ಮಾಡೋಕ್ಕಾಗಿಲ್ಲ? ಯಾಕೆ ಅಲ್ಲಿ ಅವರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ? ದಿಸ್ ಮೈ ವೆರಿ ಸ್ಟ್ರಾಂಗ್ ಅಂಡ್ ಲಾಂಗ್ ಟೈಮ್ ಕ್ವೆಶ್ಚನ್ ಸರ್ ನನಗಿದು. ಅಲ್ಲ ನಿಮ್ಮ ಯಾಕೆ ಅವರಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಯಾಕಾಗಿಲ್ಲ? ವೈ ಪೀಪಲ್ ಆರ್ ಮೈಗ್ರೇಟಿಂಗ್ ಫ್ರಮ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್? ಅದು ಅದೇ ಭೀಮಾರು ರಾಜ್ಯಗಳು ಮತ್ತು ಪಂಜಾಬು, ರಾಜಸ್ಥಾನ್, ಗುಜರಾತ್ ಈ ಕಡೆ ಒಂದು ವೆಸ್ಟರ್ನ್ ಇದ್ರ ಬಿಟ್ಟರೆ ನೀವು ಈಸ್ಟರ್ನ್ ಇದು ಸರ್ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಸೈಡಲ್ಲಿ ಈ ಬಡತನ ಮತ್ತು ಒಂದು ರೀತಿಯಲ್ಲಿ ಅಭಿವೃದ್ಧಿ ಇಲ್ಲದೆ ಇರೋದು. ಸರ್ ವೈ ದ ಗವರ್ಮೆಂಟ್ಸ್ ಆರ್ ನಾಟ್ ಫೋಕಸಿಂಗ್ ಆನ್ ದ್ಯಾಟ್ ಪ್ಲೇಸಸ್? ನನ್ನ ಕ್ವಶನ್. ಅಷ್ಟು ಜನ ಚೀಫ್ ಮಿನಿಸ್ಟರ್ ಬಂದ್ರೂ ಈಗ ಉದಾಹರಣೆಗೆ ಹೇಳೋದಾದ್ರೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಉತ್ತರ ಕರ್ನಾಟಕದಿಂದ ಅನೇಕ ಚೀಫ್ ಮಿನಿಸ್ಟರ್ಗಳು ಬಂದರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ. ಅದೇ ರೀತಿನೂ ಬಿ ಜೆ ಪಿ ಈ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತಕ್ಕಂಥ, ಸ್ವಲ್ಪ ಏನು ಜಾಸ್ತಿನೇ ಗಮನ ಹರಿಸ್ಬೇಕು. ನೀವು ಹೇಳಿದ್ರಲ್ಲ, ಈಗ ದಕ್ಷಿಣ ಭಾರತದ ರಾಜ್ಯಗಳು ಅಭಿವೃದ್ಧಿ, ಜನಸಂಖ್ಯೆ ನಿಯಂತ್ರಣ ಮತ್ತು ಒಂದು ರೀತಿಯಲ್ಲಿ ಎಜುಕೇಶನ್ ಅವರು ಮಾಡಲಿ ಬಿಡಿ ಸರ್, ಲೆಟ್ ದೆಮ್ ಡು ದ ಪಾಪ್ಯುಲೇಷನ್ ಕಂಟ್ರೋಲ್. ಅವ್ರು ಮಾಡ್ತಾ ಇಲ್ಲ. ನೀವು ಉದಾಹರಣೆಗೆ ಸಿಂಧೂರು ನಿಮ್ಗೆ ಹೇಳ್ತೀನಿ, ನಾನು ಭಾಳ ನ್ಯಾರೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಒಬ್ಬ ಇಂಪಾರ್ಷಿಯಲ್ ಅಬ್ಸರ್ವರ್ ಆಗಿ ಹೇಳ್ತೀನಿ. ಕರ್ನಾಟಕದಲ್ಲಿ ಮೆಜಾರಿಟಿ ಇರ್ತಕ್ಕಂಥ IAS ಆಫೀಸರ್ಸು, IPS ಆಫೀಸರ್ಸು ಹೊರಗಡೆಯಿಂದ ಬಂದಿರತಕ್ಕಂಥವ್ರು. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಅವರು ಕರ್ನಾಟಕದ ಬಗ್ಗೆ ಲಾಯಲ್ಟಿ ಒಂದು ರೀತಿಯ ಒಳ್ಳೆಯ ಹೆಸರು ತಗೋಬೋದು. ಆದರೆ ಕರ್ನಾಟಕದ ಒಂದು ಪ್ರತಿನಿಧಿಗಳು ನಮ್ಮ ರಾಜ್ಯದಲ್ಲಿ KS ನವ್ರು ಇದ್ದಾರೆ. KRSನವ್ರು ಅಂದರೆ ಅವ್ರಿಗಿಂತ ಕಡಿಮೆ, ಎಲ್ಲ IASನವ್ರ ಕೈಲೇ ಜುಟ್ಟಿರೋದು. ಚೀಫ್ ಸೆಕ್ರೆಟರಿಗೆ ತಗೊಳ್ಳಿ, ಎಲ್ಲ ಮೆಜಾರಿಟಿ ನಾರ್ತ್ ಇಂಡಿಯಾದವರು ಇದ್ದಾರೆ. ಇದೇ ರೀತಿ ಉತ್ತರ ಭಾರತದಲ್ಲಿ BJP ಅವರನ್ನು ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್. BJPಗೆ ಅಭಿವೃದ್ಧಿಗಿಂತ ಅಧಿಕಾರದಲ್ಲಿರಬೇಕು, ಹಿಂದುತ್ವ ಅಂತಕ್ಕಂಥ ಹಿಂದುತ್ವ ಬೇಕು ನಿಜ. ಟೆಂಪಲ್ ಮೋದಿಯವರ ಟೆಂಪಲ್ ರನ್ನು ಮತ್ತು ಎಲ್ಲವನ್ನು ಒಂದು ರೀತಿಯಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥ ಸೋಮನಾಥ್ ದೇವಾಲಯ, ಅಲ್ಲಿ ಹೋಗಿ ಅದನ್ನು ಮತ್ತೆ ಅದನ್ನು ನಿಜ ನಿಜ ಅವೆಲ್ಲ ಬೇಕು, ನೀವು ರಿಪೇರಿ ಮಾಡಿ, ಅದೇನು ತೊಂದರೆ ಇಲ್ಲ. ಆದರೆ ನೀವು ಹೇಳಿದ್ರಲ್ಲ, ಬಡತನ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಅಲ್ಲಿರೋ ಜನ ವಲಸೆ ಹೋಗ್ತಾರೆ ಅಂದರೆ ಅವರಿಗೆ ಕಾರಣ ಏನು? ನೀವು ಮಾಡದೇ ಇರತಕ್ಕಂಥ ಅಭಿವೃದ್ಧಿಯನ್ನು ಅಲ್ಲಿ ಎತ್ತಿ ತೋರಿಸ್ತದೆ. ನಿಮ್ಮ ಕ್ವಶನ್ನು ತುಂಬ ಕರೆಕ್ಟಾಗಿದೆ ಮತ್ತು ರಿಲೆವೆಂಟ್ ಅನ್ನೋಕ್ಕಿಂತ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ BJPಗೆ ಒಂದು ಸವಾಲು. ಬರೀ ಅಧಿಕಾರಕ್ಕೆ ಬರೋದೇ ಅಲ್ಲ, ಎಲ್ಲ ಕೇಸರಿಮಯ ಮಾಡ್ತೀರಿ. ಆದರೆ ದೇಶವನ್ನು ಕೇಸರಿಮಯ ಮಾಡೋ ಬದಲು ಜನರ ಮನಸ್ಸಿನಲ್ಲಿ ಆ ಒಂದು ರೀತಿಯ ಅಭಿವೃದ್ಧಿ, ಅವ್ರಿಗೆ ತೃಪ್ತಿ, ನೌಕರಿ ಮಿನಿಮಮ್. ಮತ್ತು ಏನು ಮಾಡ್ತಾರೆ ಇವರು? ಮೊದಲು ಫ್ರೀ ಬೀಸ್ ಬೇಡ ಅಂದರು, ಕರ್ನಾಟಕದ ಮಾಡಿ. ಈಗ ಅವರು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದಿಲ್ಲಿ, ಈ ವೆಸ್ಟ್ ಬೆಂಗಾಲ್ನಲ್ಲಿ ಫ್ರೀ ಬೀಸ್ ಕೊಟ್ಟು ಬಡವ್ರನ್ನಾಗೆ ಮಾಡ್ತೀರಿ ನೀವು. ಯಾವಾಗ ಎಲ್ಲಿವರೆಗೂ ನೀವು ಅಕ್ಕಿ ಕೊಡ್ತೇನೆ, ರಾಗಿ ಕೊಡ್ತೇನೆ, ಮತ್ತೆ ಫ್ರೀ ಎಲೆಕ್ಟ್ರಿಸಿಟಿ. ನಾನು ಫ್ರೀ ಬೀಸ್ ಬೇಡವೇ ಬೇಡ ಅಂತಾನು ಹೇಳಿಲ್ಲ. ದೇರ್ ಇಸ್ ಅ ಲಿಮಿಟ್. ಹೆಲ್ತ್ ಫ್ರೀ ಬೀಸ್ ಕೊಡಿ, ಎಜುಕೇಶನ್ ಫ್ರೀ ಬೀಸ್ ಕೊಡಿ. ತಮಿಳ್ನಾಡಲ್ಲಿ ಆಗಿದೆ ಫ್ರೀ ಬೀಸ್ ಅಲ್ಲ, ಅಲ್ಲಿ ಅದು ಎಜುಕೇಶನ್ ಬಾರಿ ಓವರ್ ಆಗೋಯ್ತು ಬಿಡಿ ಸರ್. ಈಗ ವಿಜಯ್ ಕೊಟ್ಟಿರೋದನ್ನು ಅತಿ ಆಯ್ತು ಅಂತ. ಉಂಗುರ ಯಾಕೆ ಬೇಕು, ಚಿನ್ನ ಯಾಕೆ ಬೇಕು? ತಮಿಳ್ನಾಡಿನಲ್ಲಿ ಎಜುಕೇಶನ್ ಬ್ಯಾಕ್ವರ್ಡ್ ಅಂಡ್ ಪೂರ್ ಪೀಪಲ್ ಫಾರಿನಿಗೆ ಹೋಗ್ಲಿಕ್ಕೂ ಅವರಿಗೆ ಆ ರೀತಿ ಅವಕಾಶ ಕೊಟ್ಟಿದ್ದಾರೆ. ಸ್ಟಾಲಿನ್ ಅವ್ರು ಎಷ್ಟೇ ಕೆಟ್ಟವರಾದ್ರೂ ಆಡಳಿತ ಅಭಿವೃದ್ಧಿ, ಈಗ IAS ಆಫೀಸರ್ಸ್ ಅಂತ ಡಿವೋಟೆಡ್ ಇದ್ದಾರೆ, ಅವ್ರ ಮೇಲೆ ಕಂಟ್ರೋಲ್ ಇದೆ. ಉತ್ತರ ಭಾರತದಲ್ಲಿ ನೀವು ಹೇಳಿದ ಫರ್ಗೆಟ್ ಅಬೌಟ್ ಉತ್ತರ ಭಾರತ, ಕರ್ನಾಟಕದಲ್ಲೇ ಆ ಕಂಟ್ರೋಲ್ ಇಲ್ಲ ಸರ್. ಕರ್ನಾಟಕದಲ್ಲೇ ಎಜುಕೇಶನ್ ಫೆಸಿಲಿಟಿಗೆ ಎಲ್ಲ ಯೋಜನೆಗಳಿದಾವೆ, ಬಟ್ ಎಷ್ಟು ಜನಕ್ಕೆ ಏನೇನು ಸಿಗ್ತಿದೆ ಅನ್ನೋದೇ ಇಲ್ಲಿ ಪ್ರಶ್ನೆ ಅಲ್ಲ ಸರ್. ಇಲ್ಲ, ಅದು ಬಹಳ ಮೂಲಭೂತವಾದ ಪ್ರಶ್ನೆ. ಏನಂದ್ರೆ ನನ್ನ ಪ್ರಕಾರ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ರೆಲೆವೆಂಟ್ ಎಜುಕೇಷನ್. ಬರೀ BA BCom MA MCom ತೊಗೊಂಡು ಏನು ಮಾಡ್ತಾರೆ? ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅದನ್ನ ಇಂಟಿಗ್ರೇಟ್. ಈಗ ಹೊರಗಿನಿಂದ ಬಂದಂತ ಬ್ಯೂರೋಕ್ರೇಟ್ಸ್ ಅಲ್ಲಿ ಬಹಳಷ್ಟು ಜನ ಇದ್ದಾರೆ, ಬಟ್ ಅವ್ರ ಇಚ್ಛಾಶಕ್ತಿ ಎಷ್ಟಿದೆ ಕರ್ನಾಟಕದ ಮೇಲೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ತಗೊಳ್ಳಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಪೋಸ್ ಮಾಡಿ ತೋರಟ್ ಕಮಿಷನ್ ಮಾಡಿ ಸ್ಟೇಟ್ ಎಜುಕೇಷನ್ ಪಾಲಿಸಿ SEP ಅಂತ ಮಾಡಿದ್ವಿ, ಅದನ್ನೂ ಒಪ್ಪಿಲ್ಲ ಕರ್ನಾಟಕ ಸರ್ಕಾರ. ಅಂದ್ರೆ ಏನು? ನೀವು ಆಲ್ಟರ್ನೇಟಿವ್ ಕೊಡೋದ್ರಲ್ಲಿ ಸರಿಯಾದ ಪ್ಲಾನ್ ಇಲ್ಲ. ಅಪೋಸಿಷನ್ ಫಾರ್ ಅಪೋಸಿಷನ್